ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಸಕ್ಸಸ್ ಸೀಕ್ರೆಟ್ ಜಯಪ್ರಕಾಶ್ ನಗತಿಹಳ್ಳಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನ್ಸಿದ್ರೆ ಮಾರ್ಗ, ಗುರಿ ಇದ್ರೆ ಸ್ವರ್ಗ ಅನ್ನೋ ಮಾತೇ ಇದೆ. ಈ ಮಾತಿನ ಹಾಗೆ ಗುರಿನ ಯಾರು ಸಾಧಿಸ್ಲೇಬೇಕು ಅನ್ನೋ ಛಲ ಇಟ್ಕೊಂಡು ಮುಂದೆ ನುಗ್ತಾರೋ ಅಂತವ್ರಿಗೆ ಗುರಿ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಯಶಸ್ಸು ಅನ್ನೋದು ಕಂಡೇ ಕಾಣ್ತಾರೆ ವೀಕ್ಷಕರೇ. ಇವತ್ತಿನ ವಿಷಯ ಬಂದು ಉದ್ಯೋಗ ಕೌಶಲ್ಯ. ಉದ್ಯೋಗ ಕೌಶಲ್ಯದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಬೇಕಲ್ವಾ ನಿಮ್ಗೆ? ಅದ್ರ ಜೊತೆಗೆ ಉದ್ಯೋಗ ಕೌಶಲ್ಯದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಮೋಟಿವೇಶನಲ್ ಗುರು ಎಂದೇ ಪ್ರಖ್ಯಾತಿಗೊಂಡಿದ್ದಾರೆ ಹಾಗೂ ಜೀವನ ಕೌಶಲ್ಯಗಳ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಗಳನ್ನ ನೀಡ್ತಾ ಬಂದಿರುವಂತ ಜಯಪ್ರಕಾಶ್ ನಗತಿಹಳ್ಳಿ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ನಿಮ್ಮ ಉದ್ಯೋಗ ಕೌಶಲ್ಯಗಳ ಮಾಹಿತಿಯನ್ನು ತಿಳ್ಕೊಬೇಕಲ್ವಾ? ಅವ್ರ ಜೊತೆನೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಆಲ್ಮೋಸ್ಟ್ ಹೇಳ್ತಾರೆ, ಕೆಲ್ಸ ಸಿಕ್ಕಿದ್ರೆ ಸಾಕಪ್ಪ, ನನ್ ಜೀವನ ಸೆಟ್ಲ್ ಆಯ್ತು ಅಂತ ಹೇಳ್ತಾರೆ ಜನ. ಉದ್ಯೋಗ ಕೌಶಲ್ಯಗಳು ಎಂದ್ರೇನ್ ಸರ್? ಉದ್ಯೋಗ ಕೌಶಲ್ಯಗಳ ಮಹತ್ವಗಳನ್ನ ತಿಳಿಸಿ ಸರ್. ಉದ್ಯೋಗ ಕೌಶಲ್ಯಗಳು ಎರಡು ಹಂತದಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ. ಒಂದು, ನಾವು ಕೆಲಸವನ್ನ ಪಡೆಯಬೇಕಾದ್ರೆ, ಕೆಲಸವನ್ನ ತೆಗೆದುಕೊಳ್ಳುವ ಹಂತದಲ್ಲಿ ಉದ್ಯೋಗವನ್ನ ಪಡೆಯಬೇಕಾದ್ರೆ ನಮ್ಮಲ್ಲಿ ಏನು ಕೌಶಲ್ಯಗಳು ಇರಬೇಕು ಅನ್ನುವಂಥದ್ದು. ಇನ್ನು ಕೆಲಸ ಸಿಕ್ಕಾಯ್ತು, ಕೆಲಸ ಸಿಕ್ಕಾದ ಮೇಲೆ ಆ ಕೆಲಸದಲ್ಲಿ ನಾವು ಉಳಿಬೇಕು ಅಂತ ಅಂದ್ರೆ ನಾವು ಅಲ್ಲಿ ಕೆಲಸವನ್ನ ಸರಿಯಾಗಿ ಮಾಡಬೇಕಾಗ್ತದೆ. ಅಲ್ಲಿ ಕಮಿಟ್ಮೆಂಟ್ ಬೇಕಾಗ್ತದೆ, ಅಲ್ಲಿ ಟೈಮ್ ಕೀಪ್ ಅಪ್ ಮಾಡಬೇಕಾಗತ್ತೆ, ಪ್ರಾಪರ್ ಆಟಿಟ್ಯೂಡ್ ನ ಬೆಳೆಸ್ಕೋಬೇಕಾಗ್ತದೆ, ನಾವು ಟೀಮ್ ಒಳಗಡೆ ಇರಬೇಕಾಗ್ತದೆ. ಈ ತರದ ಅಂಶಗಳನ್ನ ತಿಳ್ಕೊಂಡ್ರೆ ಮಾತ್ರ ಒಬ್ಬ ಒಳ್ಳೆ ಉದ್ಯೋಗಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಉದ್ಯೋಗ ಕೌಶಲ್ಯಗಳು ಎಂದರೆ ಉದ್ಯೋಗವನ್ನ ಪಡೆಯಲಿಕ್ಕೆ ಮತ್ತೆ ಉದ್ಯೋಗ ಪಡೆದದ್ದನ್ನ ಉಳಿಸ್ಕೊಳ್ಳಿಕ್ಕೆ ಎರಡಕ್ಕೂ ಈ ಕೌಶಲ್ಯಗಳು ಅಗತ್ಯ ಇದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಉದ್ಯೋಗ ಕೌಶಲ್ಯಗಳು ಕಲ್ಪಿಸುವಂತಹ ಕ್ಷೇತ್ರಗಳು ಯಾವ್ಯಾವ ಸರ್? ಉದ್ಯೋಗ ಕೌಶಲ್ಯಗಳು ಎಲ್ಲ ಕ್ಷೇತ್ರಕ್ಕೂ ಬೇಕಾಗತ್ತೆ. ನಾವು ಈ ಕ್ಷೇತ್ರ ಆ ಕ್ಷೇತ್ರ ಅಂತ ಹೇಳಕ್ ಆಗೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಕೌಶಲ್ಯಗಳನ್ನ ಪಡೆಯಬೇಕೋ ಅಲ್ಲೆಲ್ಲ ಕೂಡ ಪಡಿಬಹುದಾಗತ್ತೆ. ನಾನು ಒಂದು ಪುಸ್ತಕವನ್ನೇ ಈ ನಿಟ್ಟಿನಲ್ಲಿ ಬರೆದಿದ್ದೇನೆ, ಉದ್ಯೋಗ ಕೌಶಲ್ಯಗಳು ಅನ್ನುವಂತಹ ಒಂದು ಕೃತಿಯನ್ನ ಚಾಣಕ್ಯ ಕೆರಿಯರ್ ಅಕಾಡೆಮಿ ಬಿಜಾಪುರ ಇವರು ಇದನ್ನ ಹೊರತಂದಿದ್ದಾರೆ. ಇದು 1.25 ವರ್ಷ ಆಯ್ತು ಇದು ಬಿಡುಗಡೆಯಾಗಿ. ಸುಮಾರು ಯುವಜನರಿಗೆ ಇದು ತುಂಬಾ ಮಾರ್ಗದರ್ಶಿಯಾಗಿದೆ. ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಮ್ಮಲ್ಲಿ ಪಟ್ಟಿ ಮಾಡ್ತಾ ಹೋದ್ರೆ ಸಾವಿರಾರು ಕ್ಷೇತ್ರಗಳಿರ್ತದೆ. ಅದರಲ್ಲಿ ಆ ಲಭ್ಯವಿರುವ ಕ್ಷೇತ್ರ ಅಂತ ಅಂದ್ರೆ ಕೌಶಲ ಕೇಂದ್ರಿತ, ಅಂದ್ರೆ ಸ್ಕಿಲ್ ಬೇಸ್ಡ್ ಕೆಲವೊಂದು ಕೆಲಸಗಳು ಇರ್ತದೆ. ಇನ್ನು ಗ್ರಾಹಕ ಕೇಂದ್ರಿತ, ಈ ಕನ್ಸ್ಯೂಮರ್ಸ್ ಸೆಂಟರ್ಡ್ ಅಂತ ಹೇಳ್ತೇವೆ. ಗ್ರಾಹಕರ ಸುತ್ತಮುತ್ತ ಗ್ರಾಹಕರನ್ನ ಒಂದು ಇಷ್ಟಪಡಿಸುವಂತಹ ಕೆಲಸಗಳು. ಶ್ರಮ ಕೇಂದ್ರಿತ, ಅಂದ್ರೆ ಫಿಸಿಕಲ್ ಆಗಿ ನಿಜವಾಗ್ಲೂ ಶ್ರಮವನ್ನ ಹಾಕುವಂತಹ ಕ್ಷೇತ್ರದ ಕೆಲಸಗಳನ್ನ ನಾವು ಗಮನಿಸಬಹುದು. ಇನ್ನೊಂದು ಜ್ಞಾನ ಕೇಂದ್ರಿತ, ನಾಲೆಡ್ಜ್ ಬೇಸ್ಡ್. ಹೀಗೆ ನಾವು 4 ವಿಭಾಗಗಳನ್ನ ವಿಶಾಲವಾಗಿ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ವ್ಯಕ್ತಿತ್ವ ವಿಕಸನ ಕೇಂದ್ರದಿಂದ ತರಬೇತಿ ಕಾರ್ಯಕ್ರಮಗಳಿಂದ ಯಾವ ಮೂಲಕ ನಮ್ಗೆ ಯಶಸ್ಸು ಕಾಣಬಹುದು ಸರ್? ವ್ಯಕ್ತಿತ್ವ ವಿಕಸನದ ತರಬೇತಿ ಯಾಕೆ ನಮಗೆ ಬೇಕಂತ ಅಂದ್ರೆ, ನಮಗೆ ಬೇಸಿಕ್ ಅವೇರ್ನೆಸ್ ಇರೋದಿಲ್ಲ. ಅರಿವು ಅಂತ ಹೇಳ್ತೀವಿ, ತಿಳುವಳಿಕೆ ಅಂತ ಹೇಳ್ತೀವಿ. ಯಾವಾಗ ನಾವು ನಮ್ಮನ್ನ ನಾವು ಅರಿತುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ, ಸೆಲ್ಫ್ ಅವೇರ್ನೆಸ್ ನಮಗಾಗ್ತದೆ, ಸ್ವ ಅರಿವು ನಮ್ಮಲ್ಲಿ ಉಂಟಾಗ್ತದೆ. ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ನನಗೆ ಎಂತ ವ್ಯಕ್ತಿ, ನಾನು ನನ್ಗೆಂತ ಕೆಲಸ ಬೇಕು, ನನ್ಗೆಂತ ಕೆಲಸ ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅನ್ನೋದನ್ನ ಆರಂಭದಲ್ಲೇ ಗುರುತಿಸ್ಕೊಂಡ್ಬಿಟ್ರೆ ಆಮೇಲೆ ನಮ್ಗಷ್ಟು ಟೆನ್ಷನ್ ಇರೋದಿಲ್ಲ. ಇಲ್ದೇ ಇದ್ರೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಎಲ್ಲೋ 1 ವರ್ಷ 2 ವರ್ಷ ಆದ್ಮೇಲೆ ಆ ಕೆಲಸದಲ್ಲಿ ಬೇಸರ ಆಗ್ಲಿಕ್ಕೆ ಆರಂಭ ಆಗ್ತದೆ. ಇನ್ ಕೆಲವರು 5 ವರ್ಷ 10 ವರ್ಷ ಆದ್ಮೇಲೆ, ಅಯ್ಯೋ ನನ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಾ ಇದೀನಲ್ಲ, ಬರೀ ಹೊಟ್ಟೆ ಹೊರ್ಕೊಳಕ್ ಮಾಡ್ತಾ ಇದೀನಿ, ಅದ್ ನಂಗೇನೋ ಖುಷಿನೇ ಸಿಗ್ತಾ ಇಲ್ವಲ್ಲ ಅಂತ ಹೇಳೋರ್ನ ನಾವು ಎಷ್ಟೊಂದು ಜನ ಕೇಳ್ತೇವೆ. ಅದಕ್ಕೆ ನನಗೇನ್ ಇಷ್ಟ, ನನ್ಗೆಂತ ಕೆಲಸ ಸೇರ್ಬೇಕು, ಇದನ್ನ ನಾವು ಆಲೋಚನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅಂತ ಉದ್ಯೋಗವನ್ನ ಪಡೆದ್ರೆ ಖಂಡಿತವಾಗಿ ನಮಗೆ ಒಂಥರ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಮತ್ತೆ ಜೀವನ ಅಂದ್ರೇನು, ಜೀವನದಲ್ಲಿ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೇನೆ,
ಮೂರು ಸಕಾರಗಳ ನಡುವೆ ಬದುಕ್ತಾ ಇರ್ತೀವಿ. ಒಂದು ಸಂಸಾರ, ಎರಡು ಸಂಸ್ಥೆ, ಮೂರನೇದು ಸಮಾಜ. ಈ ಮೂರು ಸಕಾರಗಳ ನಡುವೆ ಬದುಕ್ತಾ ಇರ್ಬೇಕಾದ್ರೆ ಆ ಸಂಸ್ಥೆಯಲ್ಲಿ ಅಂದ್ರೆ ಕೆಲಸ ಮಾಡುವ ಸ್ಥಳದಲ್ಲಿ ನಾವು 50% ಮಿಗಿಲಾಗಿ ನಮ್ಮ ಸಮಯವನ್ನ ಕೊಡ್ತಾ ಇರ್ತೇವೆ. ಅಂದ್ರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮ್ಗೆ ಖುಷಿ ಇಲ್ಲ, ಸಂತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಅಂದ್ರೆ ನಮ್ಗೆ ಜೀವನ ಎಲ್ಲೋ ಒಂದ್ ಕಡೆ ಬೇಸರ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾವು ಈ ಕೌಶಲ್ಯಗಳನ್ನು ತಿಳ್ಕೋಬೇಕು, ತರಬೇತಿಯ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಅರಿಯಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ವ್ಯಕ್ತಿತ್ವ ವಿಕಸನದಲ್ಲಿ ದೊರೆಯುವಂತಹ ಮಹತ್ವ ಮತ್ತು ವಿಶಿಷ್ಟತೆ ಏನ್ ಸರ್? ವ್ಯಕ್ತಿತ್ವ ಎಲ್ಲರಿಗೂ ಏನೋ ಒಂದು ವ್ಯಕ್ತಿತ್ವ ಇರ್ತದೆ. ಆದ್ರೆ ವಿಕಸನ ಅಂತ ಅಂದ್ರೆ ಏನು? ವಿಕಸನಗೊಳ್ಳೋದು. ಈಗ ಹೂವು ಅರಳಿರೋ ಹೂವು ಅಥವಾ ಅರಳದೇ ಇರೋ ಹೂವನ್ನ ಗಮನಿಸಿ. ಅರಳಿರೋ ಹೂವು ನಮ್ಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಬೇರೆ ಹೂವು ತುಂಬಾ ಮೊಗ್ಗಿನ ಹಾಗೆ ಇರುತ್ತೆ. ಅರಳಿದ ವ್ಯಕ್ತಿ ಏನಾಗ್ತಾನೆ, ಒಂಥರ ಅವನು ಪ್ರಫುಲ್ಲನಾಗಿರ್ತಾನೆ, ಒಂದು ರೀತಿಯ ಸಂತೋಷವನ್ನ ಕಾಣ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಗಮನಿಸ್ತೇವೆ. ಒಂದು ಮಾತು ಚೀನಾದಲ್ಲಿ ಬಳಕೆನಲ್ಲಿದೆ. ಏನು ಅಂದ್ರೆ, ಅಸ್ಥಿರ ಒಬ್ಬ ವ್ಯಕ್ತಿ ಬಂದ್ರೆ ಅವನಿಗೆ ಮೀನನ್ನ ಕೊಟ್ರೆ ಅವತ್ತು ಒಂದು ದಿನ ಊಟ ಮಾಡ್ಕೊಳ್ತಾನೆ. ಆದ್ರೆ ಮೀನ್ ಹಿಡಿಯೋದನ್ನ ಹೇಳ್ಕೊಟ್ರೆ ಅವನು ಬದುಕಿರೋವರೆಗೂ ಕೂಡ ಅವನು ಜೀವನವನ್ನ ಸಾಗಿಸೋಕೆ ಸಾಧ್ಯ ಆಗತ್ತೆ. ತರಬೇತಿಯಿಂದ ಏನಾಗತ್ತೆ ಅಂತ ಅಂದ್ರೆ, ಮೀನು ಹಿಡಿಯೋದಂಗೆ ಅಂತ ಹೇಳ್ಕೊಡ್ತೀವಿ, ಹಾಗೆ ಬದುಕು ಸಾಗಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಉದ್ಯೋಗ ಹೇಗೆ ಪಡೆಯುವಂಥದ್ದು ಅನ್ನುವಂಥದ್ದನ್ನ ನೀಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಜೀವನ ಕೌಶಲ್ಯಗಳು ಎಂದ್ರೇನು ಸರ್? ಅದನ್ನ ನಾವು ಹೇಗೆ ಒಳಗೂಡಿಸ್ಕೋಬೇಕು? ಈಗ ನಾವು ಉದ್ಯೋಗ ಕೌಶಲ್ಯಗಳ ಬಗ್ಗೆ ಮಾತಾಡ್ತಾ ಇದೀವಿ. ಉದ್ಯೋಗ ಕೂಡ ಜೀವನದ ಒಂದು ಭಾಗನೇ. ಜೀವನ ಕೌಶಲ್ಯಗಳು ಅಂದ್ರೆ ನಿಜವಾಗಿ ಜೀವನವನ್ನ ಸಾಗಿಸೋದಕ್ಕೆ ಬೇಕಾಗುವ 10 ಹಲವು ಅಂಶಗಳು. ಉದಾಹರಣೆಗೆ ಸಕಾರಾತ್ಮಕತೆ ಆಗಿರ್ಬೋದು, ಅಥವಾ ಮಾತಿನ ಕುಶಲತೆ ಆಗ್ಬೋದು, ಸಮಯ ನಿರ್ವಹಣೆ ಆಗ್ಬೋದು, ಕೀಳರಿಮೆಯನ್ನ ಹೋಗಲಾಡಿಸ್ಕೊಳ್ಳೋದಾಗ್ಬೋದು, ಆತ್ಮವಿಶ್ವಾಸವನ್ನ ತುಂಬಿಕೊಳ್ಳೋದಾಗ್ಬೋದು. ಇದೆಲ್ಲ ಏನಾಗ್ತದೆ ಅಂದ್ರೆ ನಮ್ಮ ಜೀವನವನ್ನ ಹಸನು ಮಾಡೋದಕ್ಕೆ ನೆರವಾಗತ್ತೆ. ಸೊ ಜೀವನವನ್ನ ಸುಧಾರಿಸಲು, ಜೀವನವನ್ನ ಉತ್ತಮಗೊಳಿಸಲು, ಜೀವನವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲು ಈ ಜೀವನ ಕೌಶಲ್ಯಗಳು ಅಗತ್ಯ. ಈ ಜೀವನ ಕೌಶಲ್ಯಗಳೆಲ್ಲವೂ ಕೂಡ ಉದ್ಯೋಗ ಕೌಶಲ್ಯಗಳ ಒಂದು ಭಾಗ ಆಗಿರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. ಸರ್, ಜೀವನ ಕೌಶಲ್ಯಗಳಲ್ಲಿ ವೈವಿಧ್ಯತೆ ಬರುತ್ತೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಕೌಶಲ್ಯಗಳು, ಜೀವನ ಕೌಶಲ್ಯಗಳಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾ ಇದ್ರೆ ನನಗನ್ಸುತ್ತೆ, ನಾನೇ ಒಂದು 250-300 ವಿಷಯಗಳನ್ನ ಪಟ್ಟಿ ಮಾಡಿದ್ದೇನೆ. ಸಿಕ್ಕಾಪಟ್ಟೆ ವಿಷಯಗಳಿರ್ತದೆ. ಆದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಬದುಕಿಗೆ ಈಗ ತಕ್ಷಣ ಏನು ಬೇಕು, ನಾವು ಮಾಡ್ತಾ ಇರೋ ವೃತ್ತಿಗೆ ಏನು ಬೇಕು, ಅದನ್ನ ಪಟ್ಟಿ ಮಾಡ್ಕೋಬೇಕು, ಅದನ್ನ ಪ್ರಯಾರಿಟೈಸ್ ಮಾಡ್ಕೋಬೇಕು, ಅದನ್ನ ಆದ್ಯತೆ ಮಾಡ್ಕೋಬೇಕು. ಆವಾಗ ನಮಗೆ ಸುಲಭ ಆಗ್ತದೆ, ನಮಗೆ ಗೊತ್ತಾಗ್ತದೆ ವಾಟ್ ಈಸ್ ದಟ್ ಐ ವಾಂಟ್ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಟಿವಿನಲ್ಲಿ ಈ ತರ ಮಾತಾಡಬೇಕು ಅಂತ ಅಂದ್ರೆ, ಆಂಕರಿಂಗ್ ಬೇಕು ಅಂದ್ರೆ ಅಲ್ಲಿ ಮಾತಿನ ಕುಶಲತೆಯನ್ನ ಚೆನ್ನಾಗಿ ಕಲಿಬೇಕಾಗ್ತದೆ. ಸೊ ಹಾಗಾಗಿ ಮಾತಿನ ಬಗ್ಗೆ ತರಬೇತಿಯನ್ನ ಪಡಿಬೇಕಾಗ್ತದೆ. ಕಚೇರಿಗೆ ಯಾರೋ ಒಬ್ರು ತುಂಬಾ ತಡವಾಗಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಸರಿಯಾಗಿ ಮೇಂಟೈನ್ ಮಾಡಕ್ ಹೋಗೋದಿಲ್ಲ, ಲೇಟ್ ಲತೀಫ್ ಅಂತ ಕರೀತಾ ಇರ್ತಾರೆ. ಅಂತವ್ರಿಗೆ ಏನ್ ಮಾಡಬೇಕು ಅಂತಂದ್ರೆ, ಆ ಟೈಮ್ ಮ್ಯಾನೇಜ್ಮೆಂಟ್ ಅವರು ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಾಗ್ತಾರಲ್ಲ, ಅವ್ರಿಗೆ ಅದರ ಅರಿವನ್ನ, ತಿಳುವಳಿಕೆಯನ್ನ ಮೂಡಿಸ್ಬೇಕಾಗ್ತದೆ. ಇನ್ ಕೆಲವರು ಸೋಂಬೇರಿಗಳಾಗಿರ್ತಾರೆ, ಅವರಲ್ಲಿ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಹೆಂಗ್ ಬರ್ತದೆ ಅದನ್ನ ಅರ್ಥ ಮಾಡಿಸ್ಬೇಕಾಗ್ತದೆ. ಹೀಗೆ ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿದ್ದೀವಿ, ಯಾವ ವಿಷಯ ನಮಗೆ ಬೇಕಾಗಿದೆ, ನಾವು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಏನೇನು ಕಾರಣ ಆಗುತ್ತೆ, ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಇದು ಸಾಧ್ಯ ಆಗ್ತದೆ. ಸರ್, ಉತ್ತಮ ವೃತ್ತಿಗೆ ಸಾಗುವ ಮುನ್ನ ಗುರಿಗಳ ಪಾತ್ರ ಎಷ್ಟರ ಮಟ್ಟಿಗೆ ಪಾತ್ರ ವಹಿಸುತ್ತೆ ಸರ್? ಎಷ್ಟರ ಮಟ್ಟಿಗೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್? ಎಷ್ಟರ ಮಟ್ಟಿಗೆ ಅಂತ ಅಲ್ಲ, ಅದೇ ಪ್ರಮುಖ ಪಾತ್ರವನ್ನ ವಹಿಸೋದು. ಯಾಕಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿದ್ರೆ ಮಾತ್ರ ನಾನು ಈಗ ಒಂದು ಸುಮಾರು ಈಗ ಹೇಳಕ್ ಇಷ್ಟಪಡ್ತೇನೆ. ಒಂದು ಮೈನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಯಾವ ಊರಿಗೆ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರೆ, ಆ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ಅಲ್ಲೇ ಓಡಾಡ್ಕೊಂಡಿರ್ಬೇಕಾಗತ್ತೆ. ಯಾವಾಗ ನನಗೆ ನಾನು ಆ ಕಡೆಗೆ ಹೋಗ್ಬೇಕು, ನಾನು ಮೈಸೂರು ಕಡೆಗೆ ಹೋಗ್ಬೇಕು ಅಂದ್ರೆ, ಆ ಮೈಸೂರು ಕಡೆಗೆ ಹೋಗೋ ಬಸ್ಸಸ್ ಪ್ಲಾಟ್ಫಾರ್ಮ್ ಎಲ್ಲಿದೆ ಅಂತ ಅಲ್ಲಿಗೆ ಹೋಗಿ ನಿಂತ್ಕೊಳ್ತೀವಿ ಫಸ್ಟ್. ಅದಾದ್ಮೇಲೆ ಏನ್ ಮಾಡ್ತೀವಿ, ಮೈಸೂರಿಗೆ ಯಾವ ಬಸ್ ಹೋಗುತ್ತೆ ಅಂತ ಹತ್ಕೊಳ್ತೀವಿ. ಅದ್ ನೋಡಿದ್ರೆ ಊಟಿ ಬಸ್ ಆಗಿರುತ್ತೆ, ಅದು ಊಟಿಗೆ ಹೋಗುತ್ತೆ. ಆದ್ರೆ ನಾನು ಮೈಸೂರು ಬಂತು, ಅಲ್ಲಿ ಇಳ್ಕೋಬೇಕು, ಗೊತ್ತಿರ್ಬೇಕು ನನಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಇಳ್ಕೋಬೇಕು, ನನ್ನ ಒಂದು ಪ್ರಯತ್ನ ಎಲ್ಲಿವರೆಗೆ ಹೋಗ್ಬೇಕು, ಇವೆಲ್ಲ ಗೊತ್ತಾಗ್ಬೇಕು ಅಂತ ಅಂದ್ರೆ
ಒಂದು ಬಸ್ಸಲ್ಲಿ ಹೋಗ್ಲಿಕ್ಕೇನೆ ನಾವು ಅಷ್ಟೊಂದು ಸಿದ್ಧತೆ ಮಾಡ್ಕೊಳ್ತೇವೆ. ಇನ್ನು ಬದುಕನ್ನ ಹೋಗ್ಬೇಕಾದ್ರೆ ನಾನು ಯಾವ ರೂಟ್ ಹೋಗ್ತೀನಿ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಗುರಿ ಇದ್ರೇನೆ ನಾವು ಬದುಕಿನಲ್ಲಿ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಅಷ್ಟೇ, ಬಂದ್ಯಾ ಪುಟ ಓದ್ಯಾ ಪುಟ ಅಂತ ಬದುಕನ್ನ ಸಾಗಿಸ್ತೀವಿ. ಆ ತರನೇ ಎಷ್ಟೊಂದು ಜನ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ಅವರು ನನಗೆ ಎಲ್ಲಿಷ್ಟ, ಯಾವ ರೂಟ್ಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕಂತ ಗುರಿ ಇಟ್ಕೊಳ್ತಾರೆ, ಅವರು ಅದನ್ನ ಚೆನ್ನಾಗಿ ಬದುಕನ್ನ ಅನುಭವಿಸ್ತಾ ಇರ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಉದ್ಯೋಗನ ಪಡ್ಕೋಬೇಕಂದ್ರೆ ಯಾವ ರೀತಿ ಕೌಶಲ್ಯಗಳನ್ನ ನಮ್ಮಲ್ಲಿ ಮೂಡಿಸ್ಕೋಬೇಕು ಸರ್? ಉದ್ಯೋಗವನ್ನ ಪಡೆಯಬೇಕು ಅಂತ ಅಂದಾಗ ನಮ್ಮಲ್ಲಿ 10 ಹಲವು ವಿಷಯಗಳ ಕಡೆಗೆ ನಾವು ಗಮನವನ್ನ ನೀಡಬೇಕಾಗ್ತದೆ. ಉದಾಹರಣೆಗೆ, ನಾನು ಎಂಥ ಉದ್ಯೋಗವನ್ನ ಪಡೆಯಬೇಕು, ನಾನು ಯಾವ ತರನಾದ, ನಾವಾಗಲೇ ಕ್ಷೇತ್ರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕೌಶಲ ಕೇಂದ್ರಿತ ಅಂದ್ರೆ ಸ್ಕಿಲ್ ಬೇಸ್ಡ್ ಅಂದ್ರೆ ಎಂತ ಕೆಲಸಗಳು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಕಿರು ವ್ಯಾಪಾರ, ಆಹಾರ ಸಂಸ್ಕರಣೆ, ಪ್ಯಾಕೇಜಿಂಗು, ಉಪಕರಣ ದುರಸ್ತಿ ಮತ್ತು ನಿರ್ವಹಣೆ, ಒಳ ಮತ್ತು ಹೊರ ವಿನ್ಯಾಸ, ವಿದ್ಯುನ್ಮಾನ ದಸ್ತಾವೇಜು ನಿರ್ವಹಣೆ, ಭಾಷೆ ಮತ್ತು ಭಾಷಾಂತರ ಸೇವೆಗಳು, ಜಾಹೀರಾತು ಮತ್ತು ಸಮೂಹ ಮಾಧ್ಯಮ, ಮುದ್ರಣ, ಇವೆಲ್ಲವೂ ಕೂಡ ಈ ಕೌಶಲ ಕೇಂದ್ರಿತವಾದಂತಹ ಉದ್ಯೋಗಗಳು. ಇಲ್ಲಿ ಏನಾಗ್ತದೆ ಅಂದ್ರೆ ಆಯಾ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲಗಳನ್ನ ನಮ್ಮವನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಗ್ರಾಹಕ ಕೇಂದ್ರಿತ ಕ್ಷೇತ್ರಗಳು ಅಂದ್ರೆ ಹೇಗಿರ್ತದೆ ಅಂದ್ರೆ ಗ್ರಾಹಕರ ಸೇವೆ ಮತ್ತು ಮಾಹಿತಿ ಕೇಂದ್ರಗಳು, ಟೆಲಿಮಾರ್ಕೆಟಿಂಗ್, ಆತಿಥ್ಯ ಸಂಬಂಧಿ ಸೇವೆಗಳು, ಹಾಸ್ಪಿಟಾಲಿಟಿ ಅಂತ ಕರಿತೇವೆ, ಪ್ರವಾಸ ಆಯೋಜನೆ, ಒಂದು ಟೂರ್ ಪ್ಲಾನಿಂಗು, ಆರೋಗ್ಯ ಮತ್ತು ಆರೈಕೆ, ಇವತ್ತು ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ, ಸೌಂದರ್ಯ ಮತ್ತು ಸ್ವಾಸ್ಥ್ಯ. ಇವು ಎಷ್ಟೊಂದು ಕಡೆ ನೋಡ್ತಾ ಇದೀವಿ, ನಗರದಲ್ಲಂತೂ ಬೀದಿಗೊಂದೊಂದು ಬ್ಯೂಟಿ ಪಾರ್ಲರ್ಗಳನ್ನ ನೋಡ್ತಾ ಇದ್ದೇವೆ. ಇನ್ನು ಅತಿಥಿ ಸತ್ಕಾರ ಮತ್ತು ಆಡಳಿತ, ಇವೆಲ್ಲ ಏನಾಗುತ್ತೆ, ಕನ್ಸ್ಯೂಮರ್ ಓರಿಯೆಂಟೆಡ್, ಗ್ರಾಹಕ ಕೇಂದ್ರಿತ ಕೌಶಲ್ಯಗಳನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಶ್ರಮ ಕೇಂದ್ರಿತ ಅಂದ್ರೆ ಮೈ ಬಗ್ಸಿ ದುಡಿಯೋದು, ಕಷ್ಟಪಡೋದು, ಅದೆಲ್ಲ ಏನು ಅಂದ್ರೆ ಗುಡಿ ಕೈಗಾರಿಕೆ ಆಗಿರ್ಬೋದು, ಗೃಹ ಕೈಗಾರಿಕೆ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಆಗಿರ್ಬೋದು, ವಸ್ತು ನಿರ್ವಹಣೆ ಆಗಿರ್ಬೋದು, ಸಾಮಗ್ರಿ ಸಾಗಾಟ ಆಗಿರ್ಬೋದು, ವಾಹನ ಚಾಲನೆ ಮತ್ತು ದುರಸ್ತಿ ಮತ್ತು ಉತ್ಪಾದನಾ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್. ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಶ್ರಮ ಹೆಚ್ಚು ವಹಿಸ್ಬೇಕಾಗ್ತದೆ. ಸೊ ನಾವು ಶ್ರಮವನ್ನ ಹೆಚ್ಚು ವಹಿಸ್ಬೇಕು ಅಂತ ಅಂದ್ರೆ ಆ ಶ್ರಮದ ಕೆಲಸಕ್ಕೆ ನಾನು ಅಣಿಗೊಳ್ಬೇಕಾಗ್ತದೆ. ಯಾವಾಗ ನಾವು ಅಣಿಗೊಳ್ಳೋದಿಲ್ಲ ಆ ಕೆಲಸ ನಮ್ಮ ಕೈಲಿ ಖಂಡಿತ ಆಗುವುದೇ ಇಲ್ಲ. ಇನ್ನು ಜ್ಞಾನ ಕೇಂದ್ರಿತ ಅಂತ ಅಂದ್ರೆ ಮಾಹಿತಿ ತಂತ್ರಜ್ಞಾನ, ಯಂತ್ರ ವಿದ್ಯುನ್ಮಾನ ಆಧಾರಿತ ಶಿಕ್ಷಣ ಮತ್ತು ಮನರಂಜನೆ, ಹೀಗೆ 10 ಹಲವು ಕ್ಷೇತ್ರಗಳು ಬರ್ತದೆ. ಇನ್ನು ವಿಶೇಷ ಕ್ಷೇತ್ರಗಳು ಅಂತನೂ ಈ 4 ಕ್ಷೇತ್ರಗಳ ಅಲ್ಲದಲ್ಲೇ ಕೆಲವು ಕ್ಷೇತ್ರ ಇರುತ್ತೆ. ಉದಾಹರಣೆಗೆ ಪರಿಸರ ಅಧ್ಯಯನ ಮತ್ತು ತಂತ್ರಜ್ಞಾನ, ಸಾಮಾಜಿಕ ಉದ್ಯಮಶೀಲತೆ, ಅಭಿವೃದ್ಧಿ ಅಧ್ಯಯನ, ಅಂತರಿಕ್ಷ ವಿಜ್ಞಾನ, ಕ್ರೀಡಾ ನಿರ್ವಹಣೆ, ಶೈಕ್ಷಣಿಕ ತಂತ್ರಜ್ಞಾನ ಮತ್ತು ಶಿಕ್ಷಣ ನಿರ್ವಹಣೆ. ಇಂಥದ್ದೆಲ್ಲ ಕೂಡ ವಿಶೇಷವಾದ ಎಷ್ಟೊಂದು ಕ್ಷೇತ್ರಗಳು ಇವತ್ತು ಡೆವಲಪ್ ಆಗ್ತಾ ಇದೆ. ಸೊ ಆ ಕ್ಷೇತ್ರಗಳನ್ನ ಅರಿತು ಆ ಕ್ಷೇತ್ರ ಏನನ್ನ ಬಯಸುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಮ್ಮ ಜಾಣತನ ಇರೋದು. ನಿಮ್ಮೆಲ್ಲರ ನೆಚ್ಚಿನ ಜಯಪ್ರಕಾಶ್ ನಾಗತಿಹಳ್ಳಿ